ವಾಟಾಳ್ ನಾಗರಾಜ್ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕರವೇ ಸೇರಿದಂತೆ ಕೆಲ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳಿವೆ. ಹಾಗಾದ್ರೆ ಬಂದ್ ಬಗ್ಗೆ ಇವತ್ತು ಏನೆಲ್ಲ ಬೆಳವಣಿಗೆ ಆಯ್ತು ಅನ್ನೋದನ್ನ ಬನ್ನಿ ನೋಡೋಣ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಎಂದ ಕರವೇ ಪ್ರವೀಣ್ ಶೆಟ್ಟಿ. ನಾಳಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ನಾವು ಯಾರು ಬೆಂಬಲ ಕೊಡಕ್ಕೆ ಆಗ್ತಾ ಇಲ್ಲ. ಬಂದ್ ಘೋಷಿಸಿದ್ದೆ ಪ್ರವೀಣ್ ಶೆಟ್ರು. ವಾಟಾಳ್ ಅಸಮಾಧಾನ. ಬಂದ್ ಮಾಡಬೇಕು ಅಂದವ್ರೆ ಶೆಟ್ರು, ಬಂದ್ ಮಾಡಬೇಕು ಅಂದವ್ರೆ ಶೆಟ್ರು. ನಾವು ತಲೆಯಲ್ಲಿ ಇಟ್ಕೊಂಡಿರಲಿಲ್ಲ. ಬಂದ್ಗೆ ರಾಜ್ಯ ರೈತ ಸಂಘದ ಬೆಂಬಲ. ಮಂಡ್ಯದಲ್ಲಿ ಭುಗಿಲೆದ್ದ ಪ್ರೊಟೆಸ್ಟ್. ಕನ್ನಡ ಪರ ಸಂಘಟನೆಯ ಮುಖಂಡರಾದಂಥ ವಾಟಾಳ್ ನಾಗರಾಜರವರು ಹಾಗೂ ಅನೇಕ ಹೋರಾಟಗಾರರು ಕೊಟ್ಟಿರುವಂಥ ಬಂದ್ ಕರೆಗೆ ನಾವು ಸರ್ಕಾರದ ನಡೆಯನ್ನು ನೋಡ್ತೀವಿ, ಬಂದನ್ನು ಕೂಡ ನಾವು ಮಾಡ್ತೀವಿ, ಬಂದ್ ಮಾಡ್ತೀವಿ. ಬಂದ್ ಬಂದ್ ಬಂದ್. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಖಂಡ ಕರ್ನಾಟಕ ಬಂದ್. ಉತ್ತರ ಕರ್ನಾಟಕಕ್ಕಾಗಿ, ಕಲ್ಯಾಣ ಕರ್ನಾಟಕಕ್ಕಾಗಿ, ಸಮಗ್ರ ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್ ಉಂಟೇ ಉಂಟು. ಇದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋ ವಾಟಾಳ್ ನಾಗರಾಜ್ ಘೋಷಣೆ. ಯಾಕೆ ನಿರ್ಧಾರ ಅಂದ್ರೆ, ಈ ಹಿಂದಿನಿಂದಲೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡಬೇಕೆಂಬ CWMA ಆದೇಶದ ವಿರುದ್ಧ. ಉತ್ತರ ಕರ್ನಾಟಕಕ್ಕಾಗಿ, ಹೈದರಾಬಾದ್ ಕರ್ನಾಟಕಕ್ಕಾಗಿ, ಸಮಗ್ರ ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್ ಉಂಟೇ ಉಂಟು. ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ಘೋಷಿಸುತ್ತಿರೋ ವಾಟಾಳ್ ನಾಗರಾಜ್ ಬಂದ್ಗೆ ಬೆಂಬಲಿಸುವಂತೆ ಬೆಂಗಳೂರಲ್ಲಿ ಹಿಂದೆ ರಣಕಹಳೆ ಮೊಳಗಿಸಿದ್ರು. ಮೆಜೆಸ್ಟಿಕ್ ಬಳಿ ಪೊರಕೆ ಚಳುವಳಿ ನಡೆಸಿದ್ರು. ತಮಿಳುನಾಡಿಗೆ ಯಾವ ಕಾರಣಕ್ಕೂ ನೀರು ಬಿಡದಂತೆ ಆಗ್ರಹಿಸಿ ಪ್ರತಿಭಟಿಸ್ತಾ ಇದ್ದ ವಾಟಾಳ್ರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇದಕ್ಕೂ ಮುನ್ನ ಪ್ರತಿಕ್ರಿಯಿಸಿದ ವಾಟಾಳ್, ನಮಗೆ ನೈತಿಕ ಬೆಂಬಲ ಬೇಕಿಲ್ಲ, ಯಾರ್ ನೀವು ಅಂತ ಆಕ್ರೋಶ ಹೊರಹಾಕಿದ್ರು. ನೈತಿಕ ಅನ್ನೋದು ಇದೆಯಲ್ಲ, ಅದ್ರಲ್ಲಿ ಒಂದೊಂದು ಪದನೂ ನನಗೆ ಹೇಳಕ್ ಬದ್ಧತೆ ಬರುತ್ತೆ. ಯಾರಿಗ್ ಬೇಕು ನಿಮ್ ನೈತಿಕ ಬೆಂಬಲ? ಯಾರಿಗ್ ಬೇಕು? ಯಾರು ನೀವು? ಏನ್ ಬಹಳ ದೊಡ್ಡ ಈ ದೇಶ ಚಂದ್ರಲೋಕ ನಡೀತಾ ಇದ್ದೀರಾ? ಅದಕ್ಕೆ ನೈತಿಕ ಬೆಂಬಲವಾ? ಏನ್ ಬೇಕಾಗಿಲ್ಲ, ನೇರವಾಗಿ ಉಂಟು. ಇನ್ನು ಪೊಲೀಸರು ವಶಕ್ಕೆ ಪಡೆಯುವ ಮುನ್ನವೂ ಮಂತ್ರಿ ಮಾಲ್, ಒರಾಯನ್ ಮಾಲ್ ಮತ್ತು ಮೆಟ್ರೋ ನಿಲ್ದಾಣಗಳಿಗೆ ಭೇಟಿ ನೀಡಿ ಬೆಂಬಲ ನೀಡುವಂತೆಯೂ ವಾಟಾಳ್ ಮನವಿ ಮಾಡಿದ್ರು. ಪೊಲೀಸರು ತಮ್ಮನ್ನ ವಶಕ್ಕೆ ಪಡೆದಿರೋದಕ್ಕೆ ಆಕ್ರೋಶ ಹೊರಹಾಕಿದ್ರು. ಕರ್ನಾಟಕ ಬಂದ್ ಕರೆದಿರ್ತಕ್ಕಂಥ ನಾವು ನಮ್ಮನ್ನೇ ಇವ್ರು ಬಂಧಿಸ್ತರು ಅಂದ್ರೆ ಇವ್ರ ಉದ್ದೇಶ ಕರ್ನಾಟಕ ಬಂದ್ ವಿಫಲ ಆಗಬೇಕು ಅಂತ ಹೇಳಿ ಪೊಲೀಸ್ನವರು ತೀರ್ಮಾನ ಮಾಡಿದ್ದಾರೆ. ಸಮಗ್ರ ಕರ್ನಾಟಕದ 6 ಕೋಟಿ ಜನಗೆ ಅತ್ಯಂತ ಕಳಕಳಿನ ಮನವಿ ಮಾಡ್ತೀನಿ, ನಮ್ಮನ್ನ ಬಂಧನ ಮಾಡಿದ್ರು ನೀವು ಬಂದ್ ಮಾಡಲೇಬೇಕು. ಮಂಡ್ಯದಲ್ಲಿ ಅನ್ನದಾತರ ಸಿಡಿಮಿಡಿ. ಕರ್ನಾಟಕ ಬಂದ್ಗೆ ಬೆಂಬಲ. ನಾಳಿನ ಕರ್ನಾಟಕ ಬಂದ್ಗೆ ರೈತ ಹಿತರಕ್ಷಣಾ ಸಮಿತಿ ಬೆಂಬಲ ಘೋಷಿಸಿದೆ. ಇಂದು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದೆ. ಅಲ್ಲದೆ ನಾಳಿನ ಬಂದ್ಗೆ ಬೆಂಬಲ ಕೊಡುವಂತೆ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಮನವಿ ಮಾಡಿದ್ದಾರೆ. ರಾಮನಗರ ಮತ್ತು ಮೈಸೂರಿನಲ್ಲೂ ರೈತ ಸಂಘದವರು ನಾಳಿನ ಬಂದ್ಗೆ ಬೆಂಬಲ ಘೋಷಿಸಿದ್ದಾರೆ. ಕನ್ನಡ ಪರ ಸಂಘಟನೆಯ ಮುಖಂಡರಾದಂಥ ವಾಟಾಳ್ ನಾಗರಾಜರವರು ಹಾಗೂ ಅನೇಕ ಹೋರಾಟಗಾರರು ಕೊಟ್ಟಿರುವಂಥ ಬಂದ್ ಕರೆಗೆ ನಾವು ಸರ್ಕಾರದ ನಡೆಯನ್ನು ನೋಡ್ತೀವಿ, ಬಂದನ್ನು ಕೂಡ ನಾವು ಮಾಡ್ತೀವಿ. ಖಂಡಿತ ಬೆಂಬಲ ಅಲ್ಲ, ಬಂದ್ ಮಾಡ್ತೀವಿ. ಇದು ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾವೇರಿ ನೀರನ್ನ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಬಿಡಬೇಕಂತ ಏನು ಆದೇಶ ಮಾಡಿದೆ ಕಾವೇರಿ ನ್ಯಾಯಮಂಡಳಿಗಳು, ಇದು ಅವೈಜ್ಞಾನಿಕವಾಗಿದ್ದು ಯಾವುದೇ ಕಾರಣಕ್ಕೆ KRSನಿಂದ 1 ತೊಟ್ಟು ನೀರು ಬಿಡಬಾರ್ದು ಹೊರಗಡೆಗೆ. ಯಾಕೆಂದರೆ ಇಲ್ಲೇ ಕುಡಿಯೋ ನೀರಿಗೆ ಅಭಾವ ಇದೆ, ಭಾಳ ಕಷ್ಟ ಇದೆ. ಇವತ್ತು 9 ಜಿಲ್ಲೆಗಳಿಗೆ ಕುಡಿಯೋ ನೀರು ಬೇಕು ಅಂತ ಕುಡಿಯೋ ನೀರಿಗೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ಏನು ಸ್ಟ್ಯಾಂಡಿಂಗ್ ಬೆಳೆಗಳೇನಿದೆ ಅವೆಲ್ಲ ಒಣಗ್ತಾ ಇದೆ ಮಂಡ್ಯ ಜಿಲ್ಲೆ ಒಳಗೆ. ಹಂಗಾಗಿ ಇವರು ಇವತ್ತು ತಮಿಳುನಾಡು ನೀರು ಕೊಟ್ಟರೆ ಸರ್ಕಾರ ಯಾವುದೇ ಕಾರಣಕ್ಕೆ ತಮಿಳುನಾಡು ನೀರು ಕೊಡಬಾರ್ದು. ವಾಟಾಳ್ ನಾಗರಾಜ್ ಅವರು ಕಳೆದ 1 ವಾರದ ಹಿಂದೆನೇ ಒಂದು ಕರ್ನಾಟಕ ಬಂದ್ ಮಾಡ್ತೀವಿ ಅಂತೇನು ಹೇಳಿದರು. ಅದಾದ ನಂತರ ಮಳೆ ಪ್ರಾರಂಭವಾಗಿ ಸ್ವಲ್ಪ ಉಸಿರಾಡುವಂಥ ಪ್ರಮೇಯ ಬಂತು. ಆದರೆ ನಿನ್ನೆ ತೀರ್ಮಾನದ ಪ್ರಕಾರ ನಮಗೆ ತೊಂದರೆ ಆಗುತ್ತೆ, ಸರ್ಕಾರ ಏನಾದರೂ ತೀರ್ಮಾನ ಮಾಡಿ ನೀರು ಬಿಡೋದಾದ್ರೆ ನಮಗೆ ಮುಂದೆ ತೊಂದರೆ ಆಗುತ್ತೆ ಅಂತೇಳಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾಳೆ ಕರ್ನಾಟಕ ಬಂದ್ ಏನಿದೆ ಅದಕ್ಕೆ ನಮ್ಮ ಕರ್ನಾಟಕ ರೈತ ಸಂಘ ಕೂಡ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತಾರೆ. ವಾಟಾಳ್ ಹೋರಾಟಕ್ಕೆ ಅನ್ನದಾತರು ಬೆಂಬಲ ಘೋಷಿಸುತ್ತಿದ್ದಾರೆ.
ಆದರೆ ಈ ಹಿಂದೆ ಬಂದ್ಗೆ ಬೆಂಬಲ ಸೂಚಿಸಿದ್ದ ಕನ್ನಡ ಪರ ಸಂಘಟನೆಗಳಲ್ಲೇ ಬಿರುಕು ಮೂಡಿದೆ. ಡ್ಯಾಂಗೆ ನೀರು ಬಂದಿದೆ, ಬಂದ್ ಅಗತ್ಯವಿಲ್ಲ ಅಂತ ಸಾರಾ ಗೋವಿಂದ್ ಹಾಗೂ ಪ್ರವೀಣ್ ಶೆಟ್ಟಿ ಹಿಂದೆ ಸರಿದಿದ್ದಾರೆ. ನಾವು ಅವರ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತೀವಿ. ಇವಾಗಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ಕರ್ನಾಟಕದಲ್ಲಿ, ಬೆಂಗಳೂರು ನಗರದಲ್ಲಿ ಕಾರ್ಮಿಕರಿಗೆ, ರೈತರಿಗೆ, ಹೋಟೆಲ್ ಉದ್ಯಮಿಗಳಿಗೆ, ಬೇಕರಿಯವರಿಗೆ, ಚಿಕ್ಕ ಪುಟ್ಟ ವ್ಯವಹಾರ ಮಾಡುವಂಥವರಿಗೆ ತೊಂದರೆಯನ್ನು ಕೊಡೋದು ಬೇಡ ಅಂತೇಳಿ ವಾಟಾಳರಲ್ಲಿ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಬಂದನ್ನು ಮಾಡೋಣ ಅಥವಾ ಹೋರಾಟವನ್ನು ಇನ್ನಷ್ಟು ತೀವ್ರ ಮಾಡೋಣ. ನೋಡಿ, ವಾಟಾಳವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಯಾವತ್ತೂ ನಾವು ಹೋರಾಟಕ್ಕೆ ಅವರಿಗೆ ಬೆಂಬಲ ಇಲ್ಲ ಅಂತಿಲ್ಲ. ಆದರೆ ನಾಳಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ನಾವು ಯಾರು ಬೆಂಬಲ ಕೊಡೋಕ್ಕೆ ಆಗ್ತಾ ಇಲ್ಲ. ಖಂಡಿತ ಮಳೆ ಬಂತು ಹೋಯ್ತು, ಆದರೆ ಅವತ್ತು ನಾವು ಬಂದನ್ನ ವಾಪಸ್ ಪಡೆದ್ವಿ. ಈಗ ಮತ್ತೆ ಅದೇ ತೀರ್ಪನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸಮಯ ಮತ್ತೊಂದು ಎಲ್ಲವೂ ಬೇಕು. ಹಾಗಾಗಿ ಈಗ ನಾಳೆ ಕರೆದಿರುವಂಥ ಬಂದ್ಗೆ ನಾವ್ಯಾರು ಇದು ಮಾಡ್ತಾ ಇಲ್ಲ, ಮಾಡೋರಿಗೆ ನಾವ್ಯಾರು ಬೇಡ ಅನ್ನಲ್ಲ. ಬಂದ್ಗೆ ಬೆಂಬಲವಿಲ್ಲ, ಮುಂದೂಡುವಂತೆ ಕೋರ್ತೀವಿ ಅಂತ ಹೇಳಿರೋ ಪ್ರವೀಣ್ ಶೆಟ್ಟಿ ಸಾರಾ ಗೋವಿಂದ್ ವಿರುದ್ಧ ವಾಟಾಳ್ ಅಸಮಾಧಾನ ಹೊರಹಾಕಿದ್ದಾರೆ. ನಾಳೆ ಏನು ಆಕಾಶ ಇದು ಬೀಳುತ್ತಂತೆ. ಯಾರೇ ಬಂದ್ರೂ ತಮಗೆ ನಾನು ಹೇಳ್ತೀನಿ, ಬಂದು ಮುಂದಕ್ಕೆ ಹೋಗೋದಿಲ್ಲ. ಬಂದ್ ಹಾಗೆ ಆಗುತ್ತೆ. ಬಂದ್ಗೆ ಬೆಂಬಲ ಕೊಡದ ಆಟೋ ಕ್ಯಾಬ್ ಸಂಘಟನೆ. ಇನ್ನು ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸಂಚಾರದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ನಾಳೆ ಎಂದಿನಂತೆ ಬಸ್ಗಳು ಸಂಚರಿಸಲಿವೆ. ಇಷ್ಟೇ ಅಲ್ಲದೆ ಖಾಸಗಿ ಬಸ್ ಒಕ್ಕೂಟ ಕೂಡ ನೈತಿಕ ಬೆಂಬಲ ಮಾತ್ರ ಕೊಟ್ಟಿದೆ. ಮತ್ತೊಂದು ಕಡೆ ಆಟೋ ಕ್ಯಾಬ್ ಸಂಘಟನೆ ಬೆಂಬಲ ನೀಡಿಲ್ಲ. ಆದರೆ ನಾಳೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದಲೇ ಬಂದ್ ಆರಂಭಿಸ್ತೀವಿ, ಬಸ್ ಬಿಡಬೇಡಿ ಅಂತ ಮನವಿ ಮಾಡ್ತೀವಿ ಅಂತ ವಾಟಾಳ್ ಹೇಳಿದ್ದಾರೆ. ನಾಳೆ 10 ಗಂಟೆಗೆ ನಾವೆಲ್ಲ ಇಲ್ಲೇ ಬರ್ತೀವಿ. ಬಸ್ಗಳು ಹೋಗಬೇಡಿ ಅಂತ ತಡೆಯೋಕ್ಕೆ ಇಲ್ಲೇ ಬರ್ತೀವಿ. ಇದೇ ಸ್ಥಳಕ್ಕೆ ಬರ್ತೀವಿ. ಮೊದಲನೇದು ಇಲ್ಲಿ ಬರ್ತೀವಿ. ಅವ್ರೇನಾರ ಮನೆ ಹತ್ರ ಹಿಡ್ಕೊಂಡು ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ, ಬರ್ತೀವಿ ಇಲ್ಲಿಗೆ. ಬ್ಯೂರೋ ರಿಪೋರ್ಟ್, TV9.